ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಸ್ಪರ್ಧಿಗಳ ಮಧ್ಯೆ ಕಾವು ಜೋರಾಗಿದೆ. ಸ್ಪರ್ಧಿಗಳು ಮೊದಲ ವಾರಾನೇ ಮಿತಿಮೀರಿ ನಡ್ಕೋತಾ ಇದ್ದಾರೆ. ಇದರಿಂದ ಮೊದಲ ವಾರಾನೇ ಟಾಸ್ಕ್ಗಳು ರದ್ದಾಗಿ ಹೋಗಿವೆ. ಈ ವಿಚಾರ ಸಾಕಷ್ಟು ಚರ್ಚೆಯಾಗಿದೆ. ಅಷ್ಟಕ್ಕೂ ರದ್ದಾಗೋದಕ್ಕೆ ಕಾರಣ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ವಿಚಾರಕ್ಕೆ ಜಗಳ ಆಗಿದೆ. ಯಾವ ಮಟ್ಟಕ್ಕೆ ಅಂದ್ರೆ ಟಾಸ್ಕ್ ನ ರೂಲ್ಸ್ ಅನ್ನೇ ಅರ್ಥ ಮಾಡ್ಕೊಳ್ಳದೆ ಸ್ಪರ್ಧಿಗಳ ವರ್ತನೆಯನ್ನ ಕಂಡು ಸ್ವತಃ ಬಿಗ್ ಬಾಸ್ ಗರಂ ಆಗಿದ್ದಾರೆ. ಟಾಸ್ಕ್ ಅನ್ನೇ ರದ್ದು ಕೂಡ ಮಾಡಿರುವಂತದ್ದು. ಇದರಿಂದ ಕೆರಳಿದ ಕಾಕ್ರೋಚ್ ಸುಧೀರ್ ಮತ್ತೆ ಚಂದ್ರಪ್ರಭಾ ಅವರು ಧನುಷ್ ಗೌಡ ಮೇಲೆ ತಿರುಗಿಬಿದ್ದಿದ್ದಾರೆ. ಟಾಸ್ಕ್ ರದ್ದಾಗೋದಕ್ಕೆ ಧನುಷ್ ಕಾರಣ ಅನ್ನುವಂಥದ್ದು ಕಾಕ್ರೋಚ್ ಸುಧೀರ್ ಹಾಗೇನೆ ಚಂದ್ರಪ್ರಭಾ ಆರೋಪ. ಈ ಮಧ್ಯೆ ಬೆರಳು ತೋರಿಸಿ ಮಾತಾಡಂಗಿಲ್ಲ ಅಂತ ಧನುಷ್ಗೆ ಚಂದ್ರಪ್ರಭಾ ವಾರ್ನಿಂಗ್ ಕೊಟ್ರೆ, SSLC ಮುಗಿಸಿ ಸ್ಕೂಲ್ ಯೂನಿಫಾರ್ಮ್ ಬಿಚ್ಚಿಟ್ಟು ಕಲರ್ ಡ್ರೆಸ್ ಹಾಕೊಂಡು ಬಿಗ್ ಬಾಸ್ಗೆ ಬಂದವ್ರೆ ಅಂತ ಧನುಷ್ಗೆ ಕಾಕ್ರೋಚ್ ಸುಧೀರ್ ಕೌಂಟರ್ ಕೊಟ್ಟಿದ್ದಾರೆ. ಮುಂದೇನಾಯ್ತು ಇವತ್ತಿನ ಅಂದ್ರೆ ಅಕ್ಟೋಬರ್ 3ನೇ ತಾರೀಕಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಆರಂಭ ಆಗಿ ಇನ್ನೂ ಸರಿಯಾಗಿ 1 ವಾರ ಆಗಿಲ್ಲ. ಆಗ್ಲೇ ಬಿಗ್ ಬಾಸ್ ನಲ್ಲಿ ಟಾಸ್ಕ್ ಒಂದು ರದ್ದಾಗಿ ಹೋಗಿದೆ. ಇವರೆಲ್ಲ ಆಡ್ತಿರೋದನ್ನ ನೋಡ್ತಾ ಇದ್ರೆ ಆಟದಲ್ಲಿ ಜಗಳ ಆಡೋದೇ ಬಿಗ್ ಬಾಸ್ ನ ಆಟ ಅಂತ ಇವರು ಅಂದ್ಕೊಂಡು ಬಂದಿರೋ ಹಾಗಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.